ಓಂ ಶಾಂತಿ. ಇಂದಿನ ದಿನಾಂಕ 23/5/2022. ಮಧುರ ಮಕ್ಕಳೇ, ತಂದೆಯ ಶ್ರೀಮತದಂತೆ ನಡೆಯುವುದರಿಂದ ಶ್ರೇಷ್ಠರಾಗುತ್ತೀರಿ. ರಾವಣನ ಮತದಂತೆ ನಡೆಯುವುದರಿಂದ ಸಂಪೂರ್ಣ ಗೌರವವೇ ಮಣ್ಣಿನಲ್ಲಿ ಸೇರಿ ಹೋಗುವುದು. ಪ್ರಶ್ನೆ: ಈಶ್ವರಿಯ ಜನ್ಮಸಿದ್ಧ ಅಧಿಕಾರವನ್ನು ತೆಗೆದುಕೊಳ್ಳುವಂತಹ ವಾರಸುದಾರರ ಮಕ್ಕಳ ಲಕ್ಷಣಗಳನ್ನು ತಿಳಿಸಿ. ಉತ್ತರ: ಇಂತಹ ವಾರಸುದಾರ ಮಕ್ಕಳು ತಂದೆಯನ್ನು ಸಂಪೂರ್ಣ ಅನುಸರಿಸುತ್ತಾ ನಡೆಯುತ್ತಾರೆ. ಶೂದ್ರರ ಸಂಘದಿಂದ ಬಹಳ ಸಂಭಾಲನೆ ಮಾಡಿಕೊಳ್ಳುತ್ತಾರೆ. ಅವರ ಸಂಘದಲ್ಲಿ ಬಂದು ಎಂದೂ ಸಹ ತಂದೆಯ ಶ್ರೀಮತದಲ್ಲಿ ತಮ್ಮ ಮನ್ಮತವನ್ನು ಸೇರಿಸುವುದಿಲ್ಲ. ತಮ್ಮ ಸತ್ಯ ಲೆಕ್ಕವನ್ನು ತಂದೆಗೆ ತಿಳಿಸುತ್ತಾರೆ. ಒಬ್ಬರು ಇನ್ನೊಬ್ಬರನ್ನು ಎಚ್ಚರಗೊಳಿಸುತ್ತಾ ಉನ್ನತಿಯನ್ನು ಪಡೆಯುತ್ತಾ ಇರುತ್ತಾರೆ. ಎಂದೂ ಸಹ ತಂದೆಯ ಕೈ ಬಿಡುವಂತಹ ಸಂಕಲ್ಪವನ್ನು ಮಾಡುವುದಿಲ್ಲ. ಗೀತೆ: ಮಾತಾ ಓ ಮಾತಾ, ನೀನೇ ಎಲ್ಲರ ಭಾಗ್ಯವಿದಾತ. ಓಂ ಶಾಂತಿ. ಮಕ್ಕಳು, ಈ ಗೀತೆಯನ್ನು ಕೇಳಿದ್ದೀರಿ. ಜಗದಂಬ ಕಾಮಧೇನುವಿನ ವರ್ಣನೆಯಂತೂ ಇದ್ದೇ ಇದೆ. ಈ ಮಹಿಮೆಯು ಜಗದಂಬನದಾಗಿದೆ. ವಾಸ್ತವದಲ್ಲಿ ಗುಪ್ತ ರೀತಿಯಲ್ಲಂತೂ ಇವರು ಬ್ರಹ್ಮಪುತ್ರ ನದಿಯೂ ಆಗಿದ್ದಾರೆ. ಗಾಯನವು ಮಾಡಲಾಗಿದೆ. ನೀವು ಮಾತ್ಪಿತಾ ಶಿವಬಾಬಾ ಬ್ರಹ್ಮರವರ ಮುಖಕಮಲದಿಂದ ಮಕ್ಕಳಿಗೆ ಜನ್ಮ ಕೊಡುತ್ತಾರೆ. ಆದ್ದರಿಂದ ಇವರು ಬ್ರಹ್ಮ ತಾಯಿಯಾದರಲ್ಲವೇ. ಇವು ಗುಹ್ಯ ಮಾತುಗಳಾಗಿದೆ. ಈ ಮಾತುಗಳು ಶಾಸ್ತ್ರಗಳಲ್ಲಿಲ್ಲ. ಶಾಸ್ತ್ರಗಳು ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ. ತಂದೆಯೇ ಕುಳಿತು ವೇದಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ. ತಂದೆಯು ಗೀತೆಯನ್ನೇ ಓದಿ ತಿಳಿಸುತ್ತಾರೆ ಎನ್ನುವಂತಲ್ಲ. ತಂದೆಯೇ ಜ್ಞಾನಸಾಗರ ಆಗಿದ್ದಾರೆ. ಬಲೆ, ಈ ಗೀತಾ ಭಾಗವತ ಮುಂತಾದವುಗಳನ್ನು ಬ್ರಹ್ಮ ತಂದೆಯೇ ಓದಿದ್ದಾರೆ. ಶಿವಬಾಬಾ ಇದೆಲ್ಲವನ್ನು ಓದಿದ್ದಾರೆ ಎಂದು ಹೇಳಲಾಗುವುದಿಲ್ಲ. ಏಕೆಂದರೆ ಅವರು ಜ್ಞಾನಸಾಗರನಾಗಿದ್ದಾರೆ. ನಾನೇ ಈ ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದೇನೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವು ನನ್ನಲ್ಲಿದೆ ಎಂದು ತಂದೆಯು ತಿಳಿಸುತ್ತಾರೆ. ನಾನು ಬ್ರಹ್ಮನ ಮುಖಾಂತರ ಇದರ ವರ್ಣನೆ ಮಾಡುತ್ತೇನೆ. ನಂತರ ಈ ವರ್ಣನೆಯು ಪ್ರಾಯಲೋಪವಾಗುತ್ತದೆ. ಈಗ ನೀವು ಯಾವ ಸತ್ಯಗೀತೆಯನ್ನು ಮಾಡುತ್ತಿದ್ದೀರಿ ಅದು ಸಹ ಕೈಯಲ್ಲಿ ಬರುವುದಿಲ್ಲ. ಗೀತೆ ಮುಂತಾದವುಗಳು ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ. ನಂತರ ಇವುಗಳೇ ಮಾಡಲ್ಪಡುತ್ತವೆ. ಈ ಶಾಸ್ತ್ರ ಮುಂತಾದವುಗಳನ್ನು ಓದುವುದರಿಂದ ಯಾರಿಗೂ ಸದ್ಗತಿ ಸಿಗುವುದಿಲ್ಲ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಈ 5, 6, 100 ಕೋಟಿ ಪಾತ್ರಧಾರಿಗಳಿದ್ದಾರೆ. ಇವರೆಲ್ಲರೂ ಮೊದಲು ಶರೀರವಿಲ್ಲದೆ ಮುಕ್ತಿಧಾಮದಲ್ಲಿ ಇದ್ದರು. ನಂತರ ಇಲ್ಲಿ ಬಂದು ಶರೀರ ಧಾರಣೆ ಮಾಡುತ್ತಾರೆ, ಪಾತ್ರವನ್ನಭಿನಯಿಸುತ್ತಾರೆ. ಇದು ಸಹ ಆತ್ಮದಲ್ಲಿ ಅವಿನಾಶಿ ಪಾತ್ರವು ತುಂಬಿದೆ. ಈ ಸೃಷ್ಟಿ ಚಕ್ರವು ಒಂದೇ ಆಗಿದೆ. ಇದರ ರಚಯಿತನು ಒಬ್ಬರೇ ಆಗಿದ್ದಾರೆ. ಒಂದೇ ಸೃಷ್ಟಿ ಚಕ್ರವು ತಿರುಗುತ್ತಾ ಇರುತ್ತದೆ. ಇದು ಅವಿನಾಶಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ. ಸತ್ಯಯುಗದಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು. ಈಗ ನೀವು ಪುನಃ ಆಗುತ್ತಿದ್ದೀರಿ. ಪರಂಪಿತ ಪರಮಾತ್ಮ ಮೊದಲು ಬ್ರಹ್ಮ ಮುಖದಿಂದ ಬ್ರಾಹ್ಮಣ ಸೃಷ್ಟಿಯನ್ನು ರಚಿಸುತ್ತಾರೆ. ಮೊಟ್ಟಮೊದಲು ಸಂಗಮಯುಗ ಹೊಸ ಸೃಷ್ಟಿಯಾಗಿದೆ. ಹಳೆಯದು ಮತ್ತು ಹೊಸದು. ಬ್ರಾಹ್ಮಣರು ಶಿಖೆಯಾಗಿದ್ದಾರೆ. ಶಿಖೆ ಮತ್ತು ಕಾಲು ಆದಿ ಮತ್ತು ಅಂತ್ಯ. ಇದನ್ನು ಸಂಗಮವೆಂದು ಹೇಳುತ್ತಾರೆ. ನೀವು ಬ್ರಾಹ್ಮಣರು ತಂದೆಯ ಜೊತೆ ವಿಶ್ವದ ಆತ್ಮಿಕ ಸೇವೆ ಮಾಡುತ್ತೀರಿ. ತಂದೆಯೂ ಸಹ ಆತ್ಮಗಳ ಸೇವೆಯನ್ನು
ಮಾಡುತ್ತಾರೆ. ನೀವು ಸಹ ಆತ್ಮಗಳ ಸೇವೆ ಮಾಡುತ್ತೀರಿ. ಅರ್ಥಾತ್ ಯಾರು ತಮೋ ಪ್ರಧಾನರಾಗಿ ಬಿಟ್ಟಿದ್ದಾರೆ ಅವರನ್ನು ಸತೋ ಪ್ರಧಾನರನ್ನಾಗಿ ಮಾಡುತ್ತೀರಿ. ಆದ್ದರಿಂದ ತಂದೆಯ ಶ್ರೀಮತದಂತೆ ನಡೆಯುವವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಮಕ್ಕಳು ಶ್ರೀಮತದಿಂದಲೇ ಶ್ರೇಷ್ಠರಾಗಬೇಕಾಗಿದೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾವೇ ದೇವಿ ದೇವತೆ ಸೂರ್ಯವಂಶಿ ಚಂದ್ರವಂಶೀಯರಾಗಿದ್ದೆವು. ನಂತರ ಮಾಯೆಯು ನಮ್ಮ ಗೌರವವನ್ನು ಕಳೆದು ಪೂಜ್ಯರಿಂದ ಪೂಜಾರಿ ಪತಿತರನ್ನಾಗಿ ಮಾಡಿಬಿಟ್ಟಿತು. ಶ್ರೀಮತದಿಂದ ಮನುಷ್ಯರು ಶ್ರೇಷ್ಠರಾಗುತ್ತಾರೆ. ನಂತರ ರಾವಣನ ಮತದಿಂದ ಗೌರವವೆಲ್ಲವೂ ಮಣ್ಣಿನಲ್ಲಿ ಸೇರಿ ಹೋಗುತ್ತದೆ. ಈಗ ಮತ್ತೆ ಶಿವಬಾಬಾರವರ ಮತದ ಮೇಲೆ ನಡೆಯುವುದರಿಂದ ಹೊಸ ಪ್ರಪಂಚದಲ್ಲಿ ದೇವತೆಗಳಾಗುತ್ತೀರಿ. ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತದಂತೆ ನಡೆಯಬೇಕು. ಗಾಂಧೀಜಿಯೂ ಸಹ ನವಭಾರತ ಹೊಸ ರಾಜ್ಯವನ್ನು ಮಾಡಬೇಕೆಂದು ಬಯಸುತ್ತಿದ್ದರು. ಆದರೆ ಹೊಸ ಪ್ರಪಂಚವೆಂದು ಸತ್ಯಯುಗಕ್ಕೆ ಹೇಳಲಾಗುತ್ತದೆ. ಇಲ್ಲಂತೂ ದಿನ ಪ್ರತಿದಿನ ದುಃಖವು ಹೆಚ್ಚುತ್ತಲೇ ಹೋಗುತ್ತದೆ. ತಂದೆಯು ಹೇಳುತ್ತಾರೆ, ಈ ದುಃಖವು ಹೆಚ್ಚಾಗಲೇಬೇಕಾಗಿದೆ. ಆಗಲೇ ನಾನು ಬರುತ್ತೇನೆ. ನಾನು ನನ್ನ ಪ್ರತಿಜ್ಞೆಯ ಅನುಸಾರ ಪುನಃ ಬಂದು ಸಹಜ ರಾಜಯೋಗವನ್ನು ಕಲಿಸುತ್ತೇನೆ. ಶಾಸ್ತ್ರಗಳಂತೂ ನಂತರದಲ್ಲಿ ಆಗುತ್ತವೆ. ಈ ಗೀತೆ ಮುಂತಾದವೂ ಸಹ ಅದೇ ರೀತಿಯಲ್ಲಿ ಆಗುತ್ತವೆ. ಈಗ ಈ ವಿನಾಶ ಜ್ವಾಲೆಯಲ್ಲಿ ಎಲ್ಲರೂ ಸಮಾಪ್ತಿಯಾಗುತ್ತಾರೆ. ನೀವು ಈ ಚಕ್ರವನ್ನು ಅರಿತುಕೊಂಡಿದ್ದೀರಿ. ನೀವು ಶಾಲೆಯಲ್ಲಿ ಹೋಗಿ ಮಕ್ಕಳಿಗೆ ತಿಳಿಸಬೇಕಾಗಿದೆ. ನಿಮ್ಮದು ಅಲ್ಪಕಾಲದ ಇತಿಹಾಸ ಭೂಗೋಳವಾಗಿದೆ. ಯಾರೂ ಸಹ ಪ್ರಪಂಚದ ಇತಿಹಾಸ ಭೂಗೋಳವನ್ನು ಹೇಳುವುದಿಲ್ಲ. ಮಕ್ಕಳಿಗೆ ಬೇಹದ್ದಿನ ಇತಿಹಾಸ ಭೂಗೋಳವನ್ನು ಕಲಿಸಬೇಕು. ಆಗ ಈ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಹದ್ದಿನ ಇತಿಹಾಸ ಭೂಗೋಳದಿಂದ ಹದ್ದಿನ ಪದವಿಯೂ ಸಿಗುತ್ತದೆ. ಇದು ಬೇಹದ್ದಿನದ್ದಾಗಿದೆ. ಇದರಲ್ಲಿ 3 ಲೋಕಗಳ ಜ್ಞಾನವು ಬಂದು ಬಿಡುತ್ತದೆ. ಆದಿಯಲ್ಲಿ ನಿರಾಕಾರಿ ಪ್ರಪಂಚದಲ್ಲಿ ಅನೇಕ ಆತ್ಮಗಳು ಇರುತ್ತಾರೆ. ಅಂತ್ಯದಲ್ಲಿ ಮತ್ತೆ ಎಲ್ಲ ಆತ್ಮಗಳು ಕೆಳಗಡೆ ಬಂದು ಬಿಡುತ್ತಾರೆ. ಸೂಕ್ಷ್ಮ ವತನವಾಸಿ ಬ್ರಹ್ಮ ವಿಷ್ಣು ಶಂಕರನ ಪಾತ್ರವೂ ಸಹ ಈಗಲೇ ಇದೆ ಎಂದಾಗ ನೀವು ಅವರೊಂದಿಗೆ ಕೇಳಬಹುದು, ನೀವು ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಎಂದು ತಿಳಿದುಕೊಂಡಿದ್ದೀರಾ? ನಂತರ ಏನಾಯಿತು? ತ್ರೇತಾದ ಅಂತ್ಯದ ತನಕ ಒಂದೇ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತೇನು? ಎಷ್ಟು ಸಮಯ ರಾಜ್ಯ ಮಾಡಿದ್ದೀರಿ? ಈಗಂತೂ ಆಕಾಶ ಭೂಮಿಯಲ್ಲಿಯೂ ವಿಭಜನೆ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಈ ಮಾತುಗಳಿರುವುದಿಲ್ಲ. ಅಲ್ಲಿ ಭಾರತದ ಬೇಹದ್ದಿನ ರಾಜ್ಯವು ನಡೆಯುತ್ತದೆ. ಈಗಂತೂ ಎಷ್ಟೊಂದು ವಿಭಾಗಗಳು ಆಗಿಬಿಟ್ಟಿದೆ. ಎಲ್ಲರೂ ಈಗ ಒಂದಾಗಬೇಕೆಂದರೆ ಆಗಲು ಸಾಧ್ಯವಿಲ್ಲ. ಈಗ ಬೇಹದ್ದಿನ ಇತಿಹಾಸ ಭೂಗೋಳವನ್ನು ತಂದೆಯು ತಿಳಿಸುತ್ತಾರೆ. 84 ಜನ್ಮದ ಚಕ್ರದಲ್ಲಿ ವಿಶ್ವದ ಇತಿಹಾಸ ಭೂಗೋಳವೆಲ್ಲವೂ ಬಂದು ಬಿಡುತ್ತವೆ ಮತ್ತು ಜೊತೆಯಲ್ಲಿ ಪವಿತ್ರತೆಯೂ ಅವಶ್ಯವಾಗಿ ಇರಬೇಕು. ಈಗ ಸುಖವೂ ಇಲ್ಲ, ಶಾಂತಿಯೂ ಇಲ್ಲ, ಪವಿತ್ರತೆಯೂ ಇಲ್ಲ. ಮನುಷ್ಯರು ಸನ್ಯಾಸಿಗಳ ಹತ್ತಿರ ಹೋಗುವುದರಿಂದ ಶಾಂತಿಯು ಸಿಗುತ್ತದೆ ಎಂದು ತಿಳಿಯುತ್ತಾರೆ. ಅದಕ್ಕೆ ತಂದೆಯು ಹೇಳುತ್ತಾರೆ, ಶಾಂತಿಯು ನಿಮ್ಮ ಕೊರಳಿನ ಹಾರವಾಗಿದೆ. ವಾಸ್ತವದಲ್ಲಿ ಅಹಂ ಅರ್ಥಾತ್ ನಾನು ಆತ್ಮ, ಸ್ವಧರ್ಮವೇ ಶಾಂತಿಯಾಗಿದೆ. ಆತ್ಮವು ಎಲ್ಲಿ ಇರುವಂತಹದ್ದಾಗಿದೆ? ನಿರ್ವಾಣಧಾಮದಲ್ಲಿ ಎಂದು ಹೇಳುತ್ತಾರೆ.
ಯಾವಾಗ ಆತ್ಮನ ಸ್ವಧರ್ಮವೇ ಶಾಂತಿ ಆಗಿದೆ ಎಂದರೆ ಗುರುಗಳು ಮುಂತಾದವರಿಂದ ಶಾಂತಿ ಏನು ಸಿಗುತ್ತದೆ? ಅಶಾಂತರನ್ನಾಗಿ ಮಾಡುವುದು ಮಾಯೆಯಾಗಿದೆ. ಯಾವಾಗ ಶ್ರೀಮತದಿಂದ ಈ ಮಾಯೆಯ ಮೇಲೆ ಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ, ಆಗ ಸತ್ಯಯುಗದಲ್ಲಿ ಸುಖ, ಶಾಂತಿ, ಪವಿತ್ರತೆಯ ಆಸ್ತಿಯನ್ನು ಪಡೆಯುತ್ತೀರಿ. ಅಲ್ಲಿ ಎಂದು ಯಾರೂ ನಾನು ಅಶಾಂತನಾಗಿದ್ದೇನೆ, ನನಗೆ ಶಾಂತಿ ಬೇಕು ಎಂದು ಹೇಳುವುದಿಲ್ಲ. ಭಾರತದಲ್ಲಿ ಸುಖ, ಶಾಂತಿ, ಪವಿತ್ರತೆ ಇತ್ತು. ಈಗ ನೀವು ಶೂದ್ರರಿಂದ ಬದಲಾಗಿ ಬ್ರಾಹ್ಮಣರಾಗಿದ್ದೀರಿ. ಈ ಸಮಯದಲ್ಲಿ ಭಾರತವಾಸಿಗಳಿಗೆ ನಾವು ಯಾವ ಧರ್ಮದವರಾಗಿದ್ದೇವೆ ಎನ್ನುವುದೂ ಸಹ ಗೊತ್ತಿಲ್ಲ. ನಮ್ಮ ಧರ್ಮವನ್ನು ಯಾರು ಮತ್ತು ಯಾವಾಗ ರಚಿಸಿದರು? ಆದಿ ಸನಾತನ ದೇವಿ ದೇವತಾ ಧರ್ಮವು ಯಾರಿಗೂ ತಿಳಿದಿಲ್ಲ. ಆರ್ಯ ಮತ್ತು ಅನಾರ್ಯ ದೇವತೆಗಳನ್ನು ಭಗವಾನ್, ಭಗವತಿ ಎಂದು ಹೇಳುತ್ತಾರೆ. ಏಕೆಂದರೆ ಭಗವಂತನೇ ಸ್ವಯಂ ಸ್ವರ್ಗದ ಸ್ಥಾಪನೆ ಮಾಡಿದ್ದಾರೆ. ಆದರೆ ಅವರುಗಳ ಹೆಸರು ದೇವಿ ದೇವತೆ ಆಗಿದೆ. ಭಾರತದ ಆದಿ ಸನಾತನ ದೇವಿ ದೇವತಾ ಧರ್ಮವಾಗಿದೆ, ಹಿಂದೂ ಧರ್ಮವಲ್ಲ. ಈ ಎಲ್ಲ ಮಾತುಗಳನ್ನು ತಂದೆಯು ತಿಳಿಸುತ್ತಿದ್ದಾರೆ. ಇದು ಸಹ ನೀವು ಮಕ್ಕಳ ಬುದ್ಧಿಯಲ್ಲಿ ನಂಬರ್ ವಾರ್ ಕುಳಿತುಕೊಳ್ಳುತ್ತದೆ. ಇಂಥವರು ಅನೇಕ ಮಕ್ಕಳಿದ್ದಾರೆ. ಅವರು ಶಿವಬಾಬಾರವರನ್ನು ವಾರದಲ್ಲಿ ಒಂದು ಬಾರಿಯೂ ಸಹ ಪರಿಶ್ರಮದಿಂದ ನೆನಪು ಮಾಡುತ್ತಾರೆ. ಸಂಘವು ಜೊತೆ ಇಲ್ಲದಿರುವ ಕಾರಣ ನೆನಪು ಮರೆತು ಹೋಗುತ್ತದೆ. ಆದ್ದರಿಂದ ಬ್ರಾಹ್ಮಣರ ಸಂಘ ಬೇಕೋ? ಒಬ್ಬರು ಇನ್ನೊಬ್ಬರನ್ನು ಎಚ್ಚರಗೊಳಿಸುತ್ತಾ ಇರಬೇಕು. ಶೂದ್ರರ ಸಂಘವಿದ್ದರೆ ಅದರ ಪ್ರಭಾವವು ಅವಶ್ಯವಾಗಿ ಬೀಳುವುದು. ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ಅನುಕರಣೆ ಮಾಡಬೇಕು. ವ್ಯಾಪಾರ ವ್ಯವಹಾರದಲ್ಲಿರುತ್ತಾ ತಂದೆಗೆ ಸತ್ಯವನ್ನು ಬರೆಯಬೇಕು. ಬಾಬಾ, ನಾವು ವ್ಯವಹಾರದಲ್ಲಿ ಇರುತ್ತಾ, ಕಾರ್ಖಾನೆ ಮುಂತಾದವುಗಳಲ್ಲಿ ಇರುತ್ತಾ ಇಷ್ಟು ಸಮಯ ನಿಮ್ಮ ನೆನಪಿನಲ್ಲಿ ಇದ್ದೆವು. ತಮ್ಮ ತಮ್ಮ ನೆನಪಿನ ಚಾರ್ಟನ್ನು ಕಳಿಸುವುದರಿಂದ ತಂದೆಯೂ ಸಹ ಇವರು ಒಳ್ಳೆಯ ಪುರುಷಾರ್ಥಿಯಾಗಿದ್ದಾರೆ ಎಂದು ತಿಳಿಯುತ್ತಾರೆ. ಇಲ್ಲಿ ಕೆಲವರು ಬಾಪ್ ದಾದಾರವರಿಗೆ ಪತ್ರವನ್ನು ಬರೆಯುವುದಿಲ್ಲ. ಕೆಲವರು ಸತೋಪ್ರಧಾನ ಪುರುಷಾರ್ಥ ಮಾಡುತ್ತಾರೆ, ಕೆಲವರು ರಜೋ, ಇನ್ನು ಕೆಲವರು ತಮೋ ಎಂದು ತಂದೆಯು ತಿಳಿಯುತ್ತಾರೆ. ಯಾರು ತಮೋ ಪುರುಷಾರ್ಥಿಗಳಿರುತ್ತಾರೆ ಅವರು ಸೂರ್ಯ ವಂಶೀಯರ ಬಳಿ ಹೋಗಿ ನೌಕರಿ ಮಾಡುತ್ತಾರೆ. ಸಾಹುಕಾರ ಪ್ರಜೆಯ ಮುಂದೆ ಹೋಗಿ ನೌಕರನಾಗುತ್ತಾರೆ. ಇವರಿಗಿಂತಲೂ ಕಡಿಮೆ ಪದವಿಯು ಯಾರದೆಂದರೆ ಯಾರು ತಂದೆಯವರಾಗಿ ಆಶ್ಚರ್ಯವಾಗಿ ಕೇಳುತ್ತಾರೆ, ನಡೆಯುತ್ತಾರೆ, ನಂತರ ತಂದೆಗೆ ವಿಚ್ಛೇದನವನ್ನು ಕೊಡುತ್ತಾರೆ. ಇಂಥವರ ದುರ್ಗತಿಯು ಎಲ್ಲರಿಗಿಂತ ಕೆಟ್ಟದಾಗಿರುತ್ತದೆ. ತಂದೆಯ ಪೂರ್ಣ ಆಸ್ತಿಯು ತೆಗೆದುಕೊಳ್ಳಬೇಕೆಂದರೆ ನಿಮ್ಮ ಲೆಕ್ಕಾಚಾರವನ್ನು ತಿಳಿಸಿ. ಆಗ ತಂದೆಯು ಫಲಿತಾಂಶವನ್ನು ಕೊಡುತ್ತಾರೆ. ಪೂರ್ಣ ಪುರುಷಾರ್ಥವನ್ನು ಮಾಡುವುದಿಲ್ಲವೆಂದರೆ ಮಾಯೆಯು ಒಂದೇ ಸಲ ತಿಂದು ಬಿಡುತ್ತದೆ. ಆದ್ದರಿಂದ ಬ್ರಾಹ್ಮಣರ ಸಂಘವು ತುಂಬ ಅವಶ್ಯಕವೆಂದು ತಂದೆ ಹೇಳುತ್ತಾರೆ. ಬ್ರಾಹ್ಮಣ ಸಂಘದಲ್ಲಿ ಇದ್ದಿದ್ದೇ ಆದರೆ ನಾವು ಈಶ್ವರಿಯ ಕುಲದವರೆಂದು ತಿಳಿಯುತ್ತಾರೆ. ತಂದೆಯು ತಿಳಿಸುತ್ತಾರೆ, ಸ್ತ್ರೀ ಪುರುಷರು ಬಲೆ ಜೊತೆಯಲ್ಲಿಯೇ ಇರಿ. ಒಂದು ವೇಳೆ ಬೆಂಕಿಯು ಹತ್ತಿಕೊಂಡರೆ ಸಮಾಪ್ತಿ ಆಗಿಬಿಡುತ್ತೀರಿ. ಬಾಬನಿಗಂತೂ ಅನೇಕ ಮಕ್ಕಳಿದ್ದಾರೆ. ಬಂದು ಬರುತ್ತಾರೆ ಮತ್ತು ಸಾಯುತ್ತಾರೆ. ಈಶ್ವರಿಯ ಜನ್ಮವು ಆಸುರಿ ಜನ್ಮಕ್ಕಿಂತ ಶ್ರೇಷ್ಠವಾಗಿದೆ. ಇಂದಿನ ಕಾಲದಲ್ಲಿ ಆಸುರಿ ಜನ್ಮದಿನವನ್ನು ಅನೇಕರು ಆಚರಿಸುತ್ತಿರುತ್ತಾರೆ. ಈಗ ಅದನ್ನು ನಿಷೇಧ ಮಾಡಿ ಈಶ್ವರಿಯ ಜನ್ಮದಿನವನ್ನು ಆಚರಿಸುವುದು ಪ್ರಾರಂಭ ಮಾಡಿದರೆ ಪಕ್ಕಾ ಆಗಿಬಿಡುತ್ತಾರೆ. ತಂದೆಯು ಸಲಹೆ ಕೊಡುತ್ತಾರೆ, ಮಕ್ಕಳೇ ಹಳೆಯ ಜನ್ಮವನ್ನು ಆಚರಿಸುವುದು ನಿಷೇಧ ಮಾಡಿ ಹೊಸದನ್ನು
ಆಚರಿಸಿ. ಇಂದಿನ ಕಾಲದಲ್ಲಿ ಮದುವೆಯ ದಿನವನ್ನು ಆಚರಿಸುತ್ತಾರೆ. ಇದನ್ನು ಸಹ ನಿಷೇಧ ಮಾಡಿಬಿಡಬೇಕು. ಪರಿವರ್ತನೆ ಬರಬೇಕು. ತಂದೆಯು ಅಗಲಿ ಹೋಗಿ ಸಿಕ್ಕಿರುವ ಮಕ್ಕಳಿಗೆ ಹೇಳುತ್ತಾರೆ, ಮಕ್ಕಳೇ, ಇದೇನು ಹೊಸ ಮಾತಲ್ಲ. ನೀವು ಅನೇಕ ಬಾರಿ ರಾಜ್ಯಭಾಗ್ಯವನ್ನು ಕಳೆದುಕೊಳ್ಳುತ್ತೀರಿ ಮತ್ತು ತೆಗೆದುಕೊಳ್ಳುತ್ತೀರಿ. ಕಲ್ಪಕಲ್ಪವೂ ತಂದೆಯ ಹತ್ತಿರ ಒಂದು ಜನ್ಮದ ತ್ಯಾಗ ಮಾಡಿ 21 ಜನ್ಮಗಳ ಸುಖವನ್ನು ಪಡೆಯುತ್ತೇವೆಂದರೆ ನಾವು ಏಕೆ ಪವಿತ್ರರಾಗಿರಬಾರದು? ಬಾಬಾ, ನಾವು ನಿಮ್ಮ ಶ್ರೀಮತದ ಮೇಲೆ ನಡೆಯುತ್ತೇವೆ. ಅರ್ಧಕಲ್ಪ ಆಸುರಿ ಮತದ ಮೇಲೆ ನಡೆದಿದ್ದೀರಿ. ಈಗ ಇಲ್ಲಿ ತುಂಬ ಎಚ್ಚರಿಕೆಯಿಂದಿರಬೇಕು. ತುಂಬ ದೊಡ್ಡ ಆಸ್ತಿಯಾಗಿದೆ, ಅದರ ಮಾತೇ ಕೇಳಬೇಡಿ. ಶಾಲೆಯಲ್ಲಿ ಪರೀಕ್ಷೆಯಲ್ಲಿ ನಪಾಸ್ ಆಗುತ್ತಾರೆಂದರೆ ಮುಖವೇ ಬಾಡಿ ಹೋಗುತ್ತದೆ. ಇಲ್ಲಿಯೂ ಸಹ ತುಂಬ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ನಾನು ಸ್ವಯಂ ನಿಮಗೆ ಓದಿಸುತ್ತಿದ್ದೆನು ಮತ್ತು ಶ್ರೀಮತದ ಮೇಲೆ ನಡೆಯಿರಿ ಎಂದು ಹೇಳುತ್ತಿದ್ದೆನು. ಆದರೂ ಸಹ ನೀವು ಪಾಲಿಸಲಿಲ್ಲ. ಎಷ್ಟು ಅಪರಾಧ ಮಾಡಿದ್ದೀರಿ. ಆದ್ದರಿಂದ 100ರ ಪಟ್ಟು ಶಿಕ್ಷೆ ಕೊಡುತ್ತಾರೆ. ಏಕೆಂದರೆ ತಂದೆಯ ಸೇವೆಯಲ್ಲಿ ವಿಘ್ನ ಹಾಕುತ್ತೀರಿ. ತಂದೆಯ ನಿಂದನೆ ಮಾಡಿಸುತ್ತೀರಿ. ಶ್ರೀಮತದ ಮೇಲೆ ನಡೆಯುವವರು ಸದಾ ಮಧುರರಾಗಿರುತ್ತಾರೆ. ಯಾರ ಮೇಲಾದರೂ ಕ್ರೋಧ ಮಾಡಿದರೆಂದರೆ ಇದು ಆಸುರಿ ಮತವೆಂದು ತಿಳಿಯಿರಿ. ಕೆಲವರು ಹೇಳುತ್ತಾರೆ, ತಂದೆಯು ಸಭೆಯಲ್ಲಿ ನಮ್ಮ ಗೌರವವನ್ನು ಕಳೆದರು. ಸಭೆಯಲ್ಲಿ ಎಲ್ಲರ ಮುಂದೆ ತಿಳಿಸಿದರೆಂದು ತಿಳಿದುಕೊಳ್ಳುತ್ತಾರೆ. ಅರೆ, ಬೇಹದ್ದಿನ ತಂದೆಯು ಎಲ್ಲರ ಗೌರವವನ್ನು ಹೆಚ್ಚಿಸುತ್ತಾರೆ. ಬಾಬನಿಗಂತೂ ಇಷ್ಟೊಂದು ಜನ ಮಕ್ಕಳಿದ್ದಾರೆ. ಒಬ್ಬೊಬ್ಬರನ್ನು ಮುಚ್ಚಿಟ್ಟುಕೊಂಡು ತಿಳಿಸುತ್ತಾರೇನೋ? ತಂದೆಯು ಎಲ್ಲರ ಮುಂದೆ ಹೇಳಿಬಿಡುತ್ತಾರೆ. ತಂದೆಯ ಶ್ರೀಮತದಿಂದಲೇ ಶ್ರೇಷ್ಠಾತಿ ಶ್ರೇಷ್ಠರಾಗುತ್ತೀರಿ. ತಮ್ಮ ಮತದ ಮೇಲೆ ನಡೆಯುವುದರಿಂದ ಬಿದ್ದು ಹೋಗುತ್ತೀರಿ. ಬೀಳುತ್ತಾ ಬೀಳುತ್ತಾ ಸತ್ತು ಹೋಗುತ್ತೀರಿ. ಈ ದುಃಖಧಾಮದಲ್ಲಿ ಚಿಂತೆಗಳ ಚಿತೆ ಇದೆ. ಆದ್ದರಿಂದ ತಂದೆಯು ಅಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ಚಿಂತೆಯ ಹೆಸರೇ ಇರುವುದಿಲ್ಲ. ಆದ್ದರಿಂದ ಶ್ರೀಮತದ ಮೇಲೆ ನಡೆಯಬೇಕಾಗುವುದು. ನಂತರ ಏನಾಗಬೇಕೋ ಅದು ಆಗಿ ಶ್ರೀಲಕ್ಷ್ಮಿಯನ್ನು ವರಿಸಲು ಸಾಹಸ ಬೇಕು. ನಾವು ಎಲ್ಲಿಯ ತನಕ ಯೋಗ್ಯರಾಗಿದ್ದೇವೆಂದು ತಮ್ಮ ಮುಖವನ್ನು ದರ್ಪಣದಲ್ಲಿ ನೋಡಿಕೊಳ್ಳಬೇಕು. ಎಲ್ಲಿಯ ತನಕ ಜೀವಿಸುತ್ತೇವೆಯೋ ಅಲ್ಲಿಯ ತನಕ ಜ್ಞಾನವನ್ನು ತೆಗೆದುಕೊಳ್ಳುತ್ತಾ ಇರಬೇಕು. ನೀವು ಜಗದಂಬನ ಮಕ್ಕಳಾಗಿದ್ದೀರಿ. ಮಮ್ಮನಿಗೆ ಯಾವ ಮಹಿಮೆ ಇದೆ ಅದು ನೀವು ಮಕ್ಕಳ ಮಹಿಮೆಯಾಗಿದೆ. ಆದರೂ ಸಹ ಜಗದಂಬ ಮುಖ್ಯವಾಗಿ ಬಿಡುತ್ತಾರೆ. 16,108ರ ಮಾಲೆಯೂ ಇದೆ. ಯಾವಾಗ ರುದ್ರ ಯಜ್ಞವನ್ನು ರಚಿಸುತ್ತೀರಿ ಆಗ ಲಕ್ಷಾಂತರ ಸಾಲಿಗ್ರಾಮಗಳು ಹಾಗೂ ಒಬ್ಬ ಶಿವನ ಚಿತ್ರವನ್ನು ಮಾಡಿಸುತ್ತಾರೆ. ಅಂದಾಗ ಅವಶ್ಯವಾಗಿ ಇವರೆಲ್ಲರೂ ಶಿವನ ಸಹಯೋಗಿಗಳಾದರಲ್ಲವೇ? ನೀವೆಲ್ಲರೂ ಆತ್ಮೀಯ ಯಾತ್ರಿಕರು. ಬ್ರಹ್ಮಮುಖ ವಂಶಾವಳಿ ಸಂಗಮಯುಗಿ ಬ್ರಾಹ್ಮಣರಾಗಿದ್ದೀರಿ. ಪರಂಪಿತ ಪರಮಾತ್ಮ ಬ್ರಹ್ಮನ ಮುಖಾಂತರ ಹೊಸ ರಚನೆಯನ್ನು ರಚಿಸುತ್ತಾರೆ. ಧರ್ಮದ ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತಾರೆ. ನೀವು ಶೂದ್ರ ಧರ್ಮದಿಂದ ಬದಲಾಗಿ ಬ್ರಹ್ಮಮುಖ ವಂಶಾವಳಿ ಆಗುತ್ತೀರಿ. ಮಾಯೆಯು ದೊಡ್ಡ ಶತ್ರುವಾಗಿದೆ. ಯೋಗವನ್ನು ಜೋಡಿಸಲು ಬಿಡುವುದಿಲ್ಲ. ನಮ್ಮನ್ನು ಯೋಗದಲ್ಲಿ ಕೂರಿಸಿ ಎನ್ನುವ ಮಾತನ್ನು ಎಂದೂ ಹೇಳಬಾರದೆಂದು ತಂದೆಯು ಹೇಳುತ್ತಾರೆ. ಒಂದು ಸ್ಥಾನದಲ್ಲಿ ಕುಳಿತು ಯೋಗ ಮಾಡುವ ಅಭ್ಯಾಸ ಆಗಿಬಿಟ್ಟರೆ ನಂತರ ನಡೆದಾಡುತ್ತಾ ತಿರುಗಾಡುತ್ತಾ ಯೋಗವನ್ನು ಜೋಡಿಸಲು ಆಗುವುದಿಲ್ಲ. ಅದಕ್ಕಾಗಿಯೇ ಹೇಳುತ್ತಾರೆ, ನಾವು ದೀದಿಯ ಹತ್ತಿರ ಹೋಗಿ ಯೋಗದಲ್ಲಿ ಕುಳಿತುಕೊಳ್ಳುತ್ತೇವೆಂದು. ಆದರೆ ತಂದೆಯು ಹೇಳುತ್ತಾರೆ, ನಡೆಯುತ್ತಾ ತಿರುಗಾಡುತ್ತಾ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ
ಅಷ್ಟೇ ಸಾಕು. ಗೀತೆಯನ್ನು ಹೇಳುವವರು ಈ ರೀತಿ ಹೇಳಲು ಸಾಧ್ಯವಿಲ್ಲ. ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಈ ತಂದೆಯೇ ಹೇಳುತ್ತಾರೆ. ನಿಮಗೆ ಸ್ವರ್ಗದ ಸಾಕ್ಷಾತ್ಕಾರವೂ ಆಗಿದೆ. ತಂದೆಯು ಈಗ ಜಾಸ್ತಿ ಸಾಕ್ಷಾತ್ಕಾರಗಳನ್ನು ಮಾಡಿಸುವುದಿಲ್ಲ, ಏಕೆಂದರೆ ಹೊಸಬ್ಬರು ಇದು ಜಾದೂ ಎಂದು ತಿಳಿಯುತ್ತಾರೆ. ಗೀತೆಯು ಮೊಮ್ಮಾರವರ ಮಹಿಮೆಯದ್ದಾಗಿತ್ತು. ಇವರೂ ಸಹ ಮೊಮ್ಮ ತಾಯಿಯಾಗಿದ್ದಾರೆ. ಆದರೆ ಮಾತೆಯರನ್ನು ಸಂಭಾಲನೆ ಮಾಡಲು ಜಗದಂಬ ನಿಮಿತ್ತವಾಗಿದ್ದಾರೆ. ಇದು ಸಹ ನಾಟಕದಲ್ಲಿ ನೋಂದಾಯಿಸಲ್ಪಟ್ಟಿದೆ. ಇವರು ಎಲ್ಲರಿಗಿಂತ ಮುಂದೆಯೂ ಇದ್ದಾರೆ. ಇವರ ಮುರುಳಿಯೂ ಸಹ ತುಂಬ ಸಿಹಿಯಾಗಿದೆ. ನೀವು ಮಕ್ಕಳು ಅರಿತುಕೊಂಡಿದ್ದೀರಿ. ಈ ಶ್ರೀಕೃಷ್ಣ ರಾಜಕುಮಾರನಿಂದ ಈಗ ಭಿಕ್ಷುಕರಾಗಿ ಬಿಟ್ಟಿದ್ದಾರೆ. ಶ್ರೀಕೃಷ್ಣನ ಚಿತ್ರವನ್ನು ನೋಡಿ ಹೇಳಿ, ನೀವು ಎಂತಹ ಕರ್ಮವನ್ನು ಮಾಡಿದ ಕಾರಣ ಸ್ವರ್ಗದ ರಾಜಕುಮಾರನಾಗಿದ್ದೀರಿ. ಅವಶ್ಯವಾಗಿ ಅದರ ಮೊದಲಿನ ಜನ್ಮದಲ್ಲಿ ರಾಜಯೋಗವನ್ನು ಕಲಿತಿರಬಹುದು. ಅವಶ್ಯವಾಗಿ ತಂದೆಯೇ ಸ್ವರ್ಗದ ರಚಯಿತನಾಗಿದ್ದಾರೆ. ಅವರೇ ಕಲಿಸಿರುವರು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ತಂದೆಯ ಆತ್ಮೀಯ ಮಕ್ಕಳಿಗೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತಂದೆಯ ಸೇವೆಯಲ್ಲಿ ವಿಘ್ನರೂಪರಾಗಬಾರದಾಗಿದೆ. ಶ್ರೀಮತದ ಮೇಲೆ ನಡೆದು ತುಂಬ ಮಧುರರಾಗಬೇಕಾಗಿದೆ. ಯಾರ ಮೇಲೂ ಕ್ರೋಧ ಮಾಡಬಾರದಾಗಿದೆ. ಮಾಯೆಯಿಂದ ಬಚಾವಾಗಲು ಸಂಘದಿಂದ ತುಂಬ ಸಂಭಾಲನೆ ಮಾಡಿಕೊಳ್ಳಬೇಕು. ಶೂದ್ರರ ಸಂಘವನ್ನು ಮಾಡಬಾರದಾಗಿದೆ. ತಂದೆಗೆ ತಮ್ಮ ಸತ್ಯ ಲೆಕ್ಕವನ್ನು ಕೊಡಬೇಕು. ಈಶ್ವರಿಯ ಜನ್ಮದಿನವನ್ನು ಆಚರಿಸಬೇಕಾಗಿದೆ, ಅಸುರಿ ಜನ್ಮದಿನವನ್ನಲ್ಲ. ವರದಾನ: ಬಾಪ್ ದಾದಾರವರ ಸ್ನೇಹದ ರಿಟರ್ನ್ನಲ್ಲಿ ಸಮಾನರಾಗುವಂತಹ ತಪಸ್ವಿ ಮೂರ್ತಿ ಭವ. ವರ್ತಮಾನ ಸಮಯದ ಪರಿಸ್ಥಿತಿಗಳನುಸಾರ ಸ್ವಯಂನ ಉನ್ನತಿ ಅಥವಾ ತೀವ್ರಗತಿಯಿಂದ ಸೇವೆ ಮಾಡುವ ಹಾಗೂ ಬಾಪ್ ದಾದಾರವರ ಸ್ನೇಹದ ರಿಟರ್ನ್ ಕೊಡುವುದಕ್ಕಾಗಿ ತಪಸ್ಸು ಮಾಡುವ ಅವಶ್ಯಕತೆಯು ಅತ್ಯಂತವಾಗಿದೆ. ತಂದೆಯೊಂದಿಗೆ ಮಕ್ಕಳ ಪ್ರೀತಿ ಇದೆ, ಆದರೆ ಬಾಪ್ ದಾದಾರವರ ಪ್ರೀತಿಯ ರಿಟರ್ನ್ ಸ್ವರೂಪದಲ್ಲಿ ಮಕ್ಕಳನ್ನು ತನ್ನ ಸಮಾನ ನೋಡಲು ಬಯಸುತ್ತಾರೆ. ಸಮಾನರಾಗುವುದಕ್ಕಾಗಿ ತಪಸ್ವಿ ಮೂರ್ತಿಯಾಗಿರಿ. ಇದಕ್ಕಾಗಿ 4 ಕಡೆಯ ಆಧಾರಗಳನ್ನು ಬಿಟ್ಟು ಬೇಹದ್ದಿನ ವೈರಾಗಿಯಾಗಿರಿ. ಆಧಾರಗಳನ್ನು ಆಶ್ರಯವನ್ನಾಗಿ ಮಾಡಿಕೊಳ್ಳಬಾರದು. ಸ್ಲೋಗನ್: ಶೀತಲವಾಗಿದ್ದು ಅನ್ಯರನ್ನು ಶೀತಲ ದೃಷ್ಟಿಯಿಂದ ಪರಿವರ್ತನೆ ಮಾಡುವಂತಹ ಶೀತಲ ಯೋಗಿಯಾಗಿರಿ. ಒಳ್ಳೆಯದು. ಓಂ ಶಾಂತಿ.